ಶ್ರೀರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಆದರೆ BK ಹರಿಪ್ರಸಾದ್ ಅವರು ಕೊಟ್ಟಂತ ಹೇಳಿಕೆ ಇತ್ತಲ್ಲ, ಗೋದ್ರಾ ಹತ್ಯಾಕಾಂಡ ರೀತಿಯಲ್ಲೇ ಅಟ್ಯಾಕ್ ಆಗುತ್ತೆ ಅಂತೇಳಿ. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮೋದ್ ಮುತಾಲಿಕ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗೋದ್ರಾ ಘಟನೆ ಆಗಿದ್ದು ಗುಂಡಾ ಮುಸಲ್ಮಾನರಿಂದ ಅಂತೇಳಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಾರಿ ಹಾಗೇನಾದ್ರೂ ಆದ್ರೆ ಇಡೀ ದೇಶ ಹೊತ್ತಿ ಉರಿಯುತ್ತೆ. ಬೆಂಗಳೂರಿನಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥ ಮುತಾಲಿಕ್ ಹೇಳಿಕೆ ಕೊಟ್ಟಿದ್ದಾರೆ. ರಾಮ ಮಂದಿರ ಲೋಕಾರ್ಪಣೆಗೆ ಸ್ವಾಮೀಜಿಗಳೆಲ್ಲ ಭಾಗಿಯಾಗಲಿ, ಇಂತಹ ಕಾರ್ಯಕ್ರಮಕ್ಕೆ ಈ ರೀತಿ ಮಾಡೋದು ಸರಿಯಲ್ಲ. 500 ವರ್ಷಗಳ ಬಳಿಕ ಶ್ರೀರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ, ದಯಮಾಡಿ ಉದ್ಘಾಟನೆಗೆ ಬನ್ನಿ ಅಂತ ಮುತಾಲಿಕ್ ಅವರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ, ನೋಡ್ಕೊಂಡು ಬರೋಣ ಬನ್ನಿ. ಎಸ್, ನಮ್ಮ ಜೊತೆ ಈಗ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರು ಪ್ರಮೋದ್ ಮುತಾಲಿಕ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ನಾವು ಉದ್ಘಾಟನೆ ಹೋಗಲ್ಲ, ಒಂದು ಕಡೆ ಸಿದ್ದರಾಮಯ್ಯ ಅವರು ಇದನ್ನು ಒಪ್ಪಿಕೊಂಡಿದ್ದಾರೆ, ನಾವು ರಾಮನನ್ನ ಅಲ್ಲಿಗೆ ಹೋಗಿ ಪೂಜೆ ಮಾಡಬೇಕಾ, ನಮಸ್ಕಾರ ಮಾಡಬೇಕಾ ಅಂತ ಒಂದು ಕಡೆ ಹೇಳಿಕೆ ನೀಡಿದ್ದಾರೆ. ಏನು ಹೇಳ್ತಾರೆ ಸರ್ ಅಂತ? ನೋಡಿ, ಕಾಂಗ್ರೆಸ್ನವರು ಬೈಕಾಟ್ ಮಾಡಿದ್ದು 22ನೇ ತಾರೀಕಿನ ಮೂರ್ತಿ ಪ್ರತಿಷ್ಠಾಪನೆಯ ಶ್ರೇಷ್ಠ ದಿನವನ್ನು ಬೈಕಾಟ್ ಮಾಡಿದ್ದು ಮೂರ್ಖರು, ಅತ್ಯಂತ ಅಕ್ಷಮ್ಯ ಅಪರಾಧವನ್ನು ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು ಹೇಳ್ತಾ ಇದ್ದಾರೆ. ಭಾಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ನೀವು. ಈ 500 ವರ್ಷದ ನಂತರ ಆಗ್ತಾ ಇರುವಂತಹ ಜನ್ಮಸ್ಥಾನದಲ್ಲಿ ರಾಮ ಮಂದಿರ ಜಗತ್ತಿನಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಬಹಳ ಶ್ರೇಷ್ಠವಾದಂತಹ ಒಂದು ವಿಚಾರದ ಜನ ಕುಣಿತಾ ಇದ್ದಾರೆ. ಅಂಥ ಸಮಯದಲ್ಲಿ ಕಾಂಗ್ರೆಸ್ನವರ ನಿರ್ಣಯ ನೀಚತನದು, ರಾಮದ್ರೋಹಿತನದು, ಹಿಂದೂ ದ್ರೋಹಿಗಳಿದ್ದಾರೆ ನೀವು. ಸೊ ಈ ನಿರ್ಣಯವನ್ನು ಮರುಪರಿಶೀಲಿಸಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ. ನೀವು ಇನ್ನೊಮ್ಮೆ ಯೋಚನೆ ಮಾಡಿ. ಇಡೀ ಜಗತ್ತು ಇವತ್ತು ಆನಂದದ ಸಮಯದಲ್ಲಿ ನೀವು ಕಾಂಗ್ರೆಸ್ನವ್ರು ನಾವು ಹೋಗಲ್ಲ ಅಂತ ಹೇಳುವಂಥದ್ದು ಸರಿಯಲ್ಲ. ನೀವು ಬರಬೇಕು, ರಾಮನ ಸಲುವಾಗಿ ಬರಬೇಕು. 500 ವರ್ಷದ ನಂತರ ಆಗ್ತಾ ಇರುವಂಥ ಪವಿತ್ರ ಕ್ಷೇತ್ರದಲ್ಲಿ ಮತ್ತೆ ನಿರ್ಮಾಣ ಆಗ್ತಾ ಇರುವಂಥ ರಾಮನ ಮೂರ್ತಿಯ ಪ್ರತಿಷ್ಠಾಪನೆಗೆ ಬರಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನೀವು ಮಾಡ್ತಾ ಇರುವಂಥ ಈ ಅಕ್ಷಮ್ಯ ಅಪರಾಧವನ್ನು ತಿದ್ದುಕೊಳ್ಬೇಕು. ಸಿದ್ದರಾಮಯ್ಯನವರು ಇವತ್ತು ನಾನು ರಾಮನ ಪೂಜೆ ಮಾಡ್ತೀನಿ, ಅಲ್ಲೇ ಹೋಗಬೇಕಾಗಿಲ್ಲ, ಇಲ್ಲೇ ರಾಮನ ಮಂದಿರದಲ್ಲಿ ಕಟ್ತೇವೆ ಅಂತ ಹೇಳಿದ್ದಾರೆ, ಇಲ್ಲೇ ನಾವು ಪೂಜೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸ್ವಾಮಿ ಸಿದ್ದರಾಮಯ್ಯನವರೇ, ಇಲ್ಲಿಯ ರಾಮನ ದೇವಸ್ಥಾನ ಬೇರೆ, ಅಯೋಧ್ಯ ರಾಮನ ದೇವಸ್ಥಾನ ಜನ್ಮಸ್ಥಾನದ ದೇವಸ್ಥಾನ ಇದೆ. ಸೊ ಅಲ್ಲಿಯ ಮಹತ್ವ ತಿಳ್ಕೊಳ್ಬೇಕು. 500 ವರ್ಷ ಹೋರಾಟ ಮಾಡಿದ್ದೀವಿ. 500 ವರ್ಷ ಲಾಠಿ ಗುಂಡು ತಲವಾರಿನಿಂದ ಹೋರಾಟ ಮಾಡಿದಂಥದ್ದು ಶ್ರೇಷ್ಠವಾದಂಥ ಆ ಸ್ಥಾನದಲ್ಲಿ ಇವತ್ತು ದೇವಸ್ಥಾನದ ಮೂರ್ತಿಯ ಪ್ರತಿಷ್ಠಾಪನೆ ಆಗ್ತಾ ಇರುವಂತಹದ್ದು ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ಮಾಡಿಕೊಂಡಿದ್ದಾರೆ ಈ ಒಂದು ಮಂದಿರವನ್ನು. ಮತ್ತೊಂದು ಕಡೆ ಆ ಸಚಿವರು ಹೇಳ್ತಾರೆ, ಕೆಲವರು ಶಾಸಕರು ಹೇಳ್ತಾರೆ, ಮಾಜಿ ಸಚಿವರು ಹೇಳ್ತಾರೆ, ದೇವರ ಹೆಸರಿನಲ್ಲಿ ಇವರು ವೋಟ್ ಕೇಳ್ತಿದ್ದಾರೆ ನೆಕ್ಸ್ಟ್ ಎಲೆಕ್ಷನ್ಗೆ BJP ಅವರು ಅಂತ. ನೋಡಿ, ಟೀಕೆ ಮಾಡುವಂಥವರು ವಿಶೇಷವಾಗಿ ಕಾಂಗ್ರೆಸ್ನವರು. ನೀವು ಬಾಬರ್ನ ಹೆಸರಿನಲ್ಲಿ ಓಟ್ ತೊಗೊಂಡ್ರಲ್ರಿ, ಯಾಕೆ ರಾಮನ ಹೆಸರಿನಲ್ಲಿ ಓಟ್ ತೊಗೊಳ್ಬಾರ್ದಾಗಾದರೆ? ಬಾಬರ್ ಒಬ್ಬ ಆಕ್ರಮಕ, ಒಬ್ಬ ಮತಾಂಧ, ನೀಚ, ದೇಶದ್ರೋಹಿ, ಲೂಟಿಖೋರ. ಅವನ ಪರವಾಗಿ ನಿಂತ್ಕೊಂಡ್ರೆ ನೀವು 70 ವರ್ಷ. ರಾಮ ಮರ್ಯಾದಾ ಪುರುಷೋತ್ತಮ. ಇಡೀ ಜಗತ್ತು ಇವತ್ತು ಕೊಂಡಾಡ್ತಾ ಇರುವಂಥ ರಾಮನ ಪರವಾಗಿ ನಿಂತ್ಕೊಂಡಂಥ ಇವತ್ತು ಸಂಘ ಪರಿವಾರ ಯಾಕೆ ಲಾಭ ತಗೊಳ್ಬಾರ್ದು? ಲಾಠಿ ಏಟು ತಿಂದಿದ್ದೇವೆ, ಇವತ್ತು ಮಣ್ಣು ಹೊತ್ತಿದ್ದೀವಿ, ಕಲ್ಲು ಹೊತ್ತಿದ್ದೀವಿ, ಇಟ್ಟಿಗೆ ಹೊತ್ತಿದ್ದೀವಿ, ಇವತ್ತು 100 ಕಿಲೋಮೀಟರ್ ನಡೆದಿದ್ದೀವಿ, ಕಾಡು ಬೇಡ್ನಲ್ಲಿ ನಡೆದಿದ್ದೀವಿ, ಗುಂಡೇಟು ತಿಂದು ಸಾವು ನೋವುಗಳಾಗಿದ್ದಾವೆ. ಸೊ ನಾವು ರಾಮನ ಸಲುವಾಗಿ ನಿಂತ್ಕೊಂಡಂಥವ್ರು ಲಾಭ ತಗೊಳ್ಬಾರ್ದು ಅಂತಂದರೆ ಯಾವ ಅರ್ಥದಿಂದ ಹೇಳ್ತೀರಿ? ರಾಜಕೀಯ ಅನ್ನೋದು ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ. ಸೊ ಕೆಟ್ಟದ ಪರವಾಗಿ ನೀವು ನಿಂತ್ಕೊಂಡಿದ್ದೀರಿ, ಒಳ್ಳೆಯದ ಪರವಾಗಿ ಇವತ್ತು ಸಂಘ ಪರಿವಾರ ನಿಂತ್ಕೊಂಡಿದೆ ಅಂತ ಅನ್ನೋದು ನೆನಪಿಟ್ಕೊಳ್ಬೇಕು. ಸರ್, ಒಂದು ಕಡೆ BK ಹರಿಪ್ರಸಾದ್ ಅವರು ಗೋದ್ರಾ ಹತ್ಯಾಕಾಂಡ ವಿಚಾರವಾಗಿ ಮಾತಾಡ್ತಾರೆ, ಮತ್ತೆ ಮರುಕಳಿಸುತ್ತೆ. ಮತ್ತೊಂದು ಕಡೆ ಮುಸ್ಲಿಂ ಮುಖಂಡರು ಹೇಳ್ತಾರೆ, ಅವತ್ತು ಒಂದಿನ ಟ್ರೈನಲ್ಲೆಲ್ಲ ಹೋಗಬೇಡ ಅಂತ ಒಂದು ಮುಸ್ಲಿಂ ಯುವಕರಿಗೆ, ಮುಸ್ಲಿಂ ಸಂಘಟನೆಗಳಿಗೆ ಮನವಿ ಮಾಡ್ತಾರೆ. ಈ ಒಂದು ವಿಚಾರದಲ್ಲಿ ನೋಡಿದ್ರೆ ಏನು ಹೇಳ್ತಾರೆ ಸರ್ ಅಂತ? BK ಹರಿಪ್ರಸಾದ್ ಅವರು ಬಹಳ ಹಿರಿಯ ನಾಯಕರವರು, ಬಹಳ ವರ್ಷದಿಂದ ಕಾಂಗ್ರೆಸ್ನಲ್ಲಿ ನೇತೃತ್ವ ವಹಿಸಿದಂಥ ವ್ಯಕ್ತಿಯವರು. ಅವ್ರ ಬಾಯಿಂದ ಈ ಮಾತು ಬರಬಾರ್ದು. 2 ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದಾರೆ. ಒಂದು, ಅವರು ಹತಾಶರಾಗಿದ್ದಾರೆ, ಮಿನಿಸ್ಟ್ರ್ ಸಿಕ್ಕಿಲ್ಲ, ಅದಕ್ಕೆ ಹತಾಶರಾಗಿ ಇದನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು, ಇಡೀ ದೇಶ ಇವತ್ತು ರಾಮಮಯ ಆಗಿದೆ, ರಾಮನ ವಾತಾವರಣ ನಿರ್ಮಾಣ ಆಗಿದೆ.
ಅದು ಸಹನೆ ಮಾಡ್ಕೊಳಕ್ಕಾಗ್ತಲ್ಲ. ಹಾಗಾಗಿ ಕೂಡ ಹತಾಶರಾಗಿದ್ದಾರೆ. ಇದಕ್ಕೆ ಹೆದರಿಸುವಂಥ ಬೆದರಿಸುವಂಥ ಯಾರು ಟ್ರೈನ್ನಲ್ಲಿ ಪ್ರವಾಸ ಮಾಡ್ತಾರೆ ಅವರಿಗೆ ಹೋಗಬೇಡಿ ಅಂತಂದ್ರೆ ಗೋಧ್ರಾ ಘಟನೆ ಆಗತ್ತೆ ಅಂತನ್ನುವಂಥ ಹೇಳಿಕೆ ಕೊಟ್ಟು ಹೆದರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ಹೇಳ್ತೇನೆ, ಗೋಧ್ರಾ ಘಟನೆ ಆಗಿದ್ದು ಗೂಂಡಾ ಮುಸ್ಲಿಮರಿಂದ. ಸೊ ಅದಕ್ಕೆ ಆಮೇಲೆ ಉತ್ತರನೂ ಕೊಟ್ಟಿದ್ದಾರೆ ಈ ದೇಶದ ಹಿಂದೂಗಳು, ಅದನ್ನೂ ನೆನಪಿಟ್ಕೊಳ್ಬೇಕು. ಈಗೇನಾದರೂ ಅಕಸ್ಮಾತ್ ಆ ರೀತಿಯ ಯಾರಾದರೂ ಮಾಡಿದರೆ ಇಡೀ ದೇಶ ಹೊತ್ತುರಿಯುತ್ತೆ, ಇಡೀ ದೇಶ ರಾವಣನ ಸಂಹಾರ ಮಾಡೋಗಿರುತ್ತೆ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು. ಇದಿಷ್ಟು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.